ಅಲ್ಲ ಅದೇ ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕಂದರೆ ನೀವು ಅವ್ರ ಹಿನ್ನೆಲೆ ಹೇಳಿದ್ರಿ. ಈ ರಾಜೀನಾಮೆ ಪರ್ವದ ಕತೆ ಹೇಳ್ತಾ ಇದ್ದೆ ನಾನು. ಈಗ 83ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 84ರಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ. 84ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಬಂದವು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪ್ರದರ್ಶನ ಸರಿ ಇಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದಿದೆಯಲ್ಲ ಸರ್, ಅದು ಬೇಡ ಅಂತ ಹೇಳಿದ. ಆಮೇಲೆ ಮತ್ತೆ 85ರಲ್ಲಿ ಅಲ್ಲ ಈ ಬಹುಮತದಿಂದ ಬರುವಂಥದ್ದು. ಆಗ ನೋಡಿ ಅವರಿಗೆ 84ರಲ್ಲಿ ಮನಸ್ಸು ಮಾಡಿದರೆ ಸರ್ಕಾರ ಉಳಿಸ್ಕೊಬೋದಿತ್ತು. ಹಾಗೇನು ಈ ಥರದ ಆ್ಯಂಟಿ ಡಿಫೆಕ್ಷನ್ ಓದಿದ್ದು ಯಾವುದೂ ಇರಲಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಆಗ್ಬೇಕಾದ್ರೂ ಬರ್ಬೋದಿತ್ತು, ಈ ಥರ ಇತ್ತು. ಆದರೆ ಅವರು ಇಲ್ಲ ಬೇಡ, ನಾವು ಮಾರಲ್ ರೆಸ್ಪಾನ್ಸಿಬಿಲಿಟಿ, ನಾವು ಜನಾಭಿಪ್ರಾಯ ನಮ್ಮ ಪರ ಇಲ್ಲ ಅಂದಾಗ ಅದು ಬೇಡ ಅಂಥೇಳಿ ಡಿಸಾಲ್ವ್ ಮಾಡಿದರು. ಡಿಸಾಲ್ವ್ ಮಾಡಿದ ನಂತರ ಇಡೀ ರಾಜ್ಯ ಪ್ರವಾಸ ಮಾಡಿದರು. ಇಡೀ ರಾಜ್ಯ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ನಾವೆಲ್ಲ ಇದ್ವಿ. ಆಗ ಅವರೊಟ್ಟಿಗೆ ನಾನು ಯುವಜನತಾದ ರಾಜ್ಯ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ, ಆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವರೆಲ್ಲ ಇದ್ದರು. ಸಿಂಧಿಯಾ ಮತ್ತೊಬ್ಬರು ಇವರೆಲ್ಲ ಇದ್ದರು. ಅವ್ರಿಗೆ ಯಾವ ಥರ ಜನರ ನಾಡಿ ಮಿಡಿತ ಇತ್ತು ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಅವ್ರು ರಾಜ್ಯ ಪ್ರವಾಸ ಮಾಡ್ತಾಯಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶ ಮಾಡ್ತಾಯಿದ್ರು. ನಮಗೊಂದು ಕರೆ ಬರ್ತದೆ ಅವರಿಂದ, ನೀವು ರಾತ್ರಿ ಎಷ್ಟೇ ಹೊತ್ತಾದರೂ ಕೂಡ ನನ್ನನ್ನು ಬಂದು ಕುಂದಾಪುರದಲ್ಲಿ ನೀವು ನೋಡಬೇಕು ಅಂತೇಳಿ. ಚುನಾವಣೆಗೆ ಒಂದು 4-5 ದಿವಸ ಇರ್ತದೆ. ನಾನು ಪ್ರೊಫೆಸರ್ BK ಚಂದ್ರಶೇಖರ್ ಹೋಗಿ ಬರಬೇಕು ಅಂತ ಹೇಳಿದರು. ಹೋದ್ವಿ. ಇಲ್ಲಿಂದ ಮಂಗಳೂರಿಗೆ ಹೋಗಿ ಕುಂದಾಪುರಕ್ಕೆ ಹೋದ್ವಿ. ರಾತ್ರಿ ಸಂಜೆ 7:30 ಬರಬೇಕಾದವರು ರಾತ್ರಿ 11-11:15 ಬಂದರು. ಪಬ್ಲಿಕ್ ಮೀಟಿಂಗು 20-25 ಸಾವಿರ ಜನ ಸೇರಿದರು. ಆ ಪಬ್ಲಿಕ್ ಮೀಟಿಂಗ್ ಮುಗಿಸಿ ರಾತ್ರಿ 1-1:15 ಗಂಟೆ ಅಷ್ಟೊತ್ತಿಗೆ ಕುಂದಾಪುರದ ಐಬಿನಲ್ಲಿ ಕೂತ್ಕೊಂಡು ಅವರು ಒಂದು ಮಾತನ್ನು ಹೇಳ್ತಾರೆ. ಸ್ನಾನ ಮಾಡಿ ಎಲ್ಲ ಬಂದು ಫ್ರೆಶ್ ಆಗಿ ಇನ್ನೂ ಊಟ ಆಗಿರೋದಿಲ್ಲ. ಹಾಗೆ ಹೇಳ್ತಾರೆ, ಇನ್ನೊಂದು ವಾರ 5 ದಿವಸ ಇದೆ ಚುನಾವಣೆಗೆ, ನಮಗಿನ್ನೂ 1-2% ವೋಟ್ ಸ್ವಿಂಗ್ ಆಗಬೇಕು. ಆಗ ನಾವು ಖಂಡಿತ ಗೆಲ್ತೀವಿ. ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ನಾವು ಆಗ ನಮ್ಮ ಮ್ಯಾನಿಫೆಸ್ಟೋ ಎಲ್ಲ ರಿಲೀಸ್ ಆಗಿ ಹೋಗ್ಬಿಟ್ಟಿತ್ತು. ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು. ಏನು ಕೊಡಬೇಕು, ಏನು ಮಾಡಿದರೆ ಹೆಣ್ಣು ಮಕ್ಕಳ ಮತ್ತು ಬಡವರ ಓಟು ಸ್ವಿಂಗ್ ಆಗ್ತದೆ, ಅದು ಮಧ್ಯಮ ವರ್ಗದ ಸ್ವಿಂಗ್ ಅದನ್ನು ನೋಡಬೇಕು. 85 ಚುನಾವಣೆ ಆಯಿತು ಅಂತೇಳಿ ಚರ್ಚೆ ಮಾಡಿ ಸುಮಾರು ಹೊತ್ತು ಚರ್ಚೆ ಮಾಡಿದ ಮೇಲೆ 2 ಕಾರ್ಯಕ್ರಮ ಅವರೇ ಸೂಚನೆ ಮಾಡ್ತಾರೆ. ಒಂದು ₹2 1 kg ಅಕ್ಕಿ ಕೊಡೋಂಥ ಕಾರ್ಯಕ್ರಮ, ಇನ್ನೊಂದು ₹25 ಒಂದು ಸೆಟ್ ಬಟ್ಟೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೊಡೋಂಥದ್ದು ಸೊಸೈಟಿಗಳ ಮುಖಾಂತರ. ಹಸಿರು ಕಾರ್ಡು ಅಂತ ಏನು ಹೇಳ್ತೀವಲ್ಲ ಈಗ ನಾವು, ಗ್ರೀನ್ ಕಾರ್ಡ್, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಹೆಗಡೆ ಅವರು. ಆಗ ಇಂಟ್ರೊಡ್ಯೂಸ್ ಮಾಡಿ ಅನೌನ್ಸ್ ಮಾಡಿ ನಮಗೆ ನೆಕ್ಸ್ಟ್ ಡೇನೇ ನೀವು ಮಂಗಳೂರಿಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಡಿಷನಲ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ. ಇದನ್ನ ನೆಕ್ಸ್ಟ್ ಡೇ ನಾವು ಅಡಿಷನಲ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ವಿ, ನಾನು ಪ್ರೊಫೆಸರ್ ಚಂದ್ರಶೇಖರ್ ಸೇರಿ. ಅದಾದ ನಂತರ ನಾವು ಹೇಳಿದಂಥ ರೀತಿಯಲ್ಲೇ ವೋಟ್ ಸ್ವಿಂಗೂ ಆಯಿತು. 1-2% ಖಂಡಿತ ಸ್ವಿಂಗ್ ಆಗಿದೆ. 132 ಸೀಟೇನೋ ಬಂತು 85ರ ಚುನಾವಣೆ. ಅಷ್ಟರ ಮಟ್ಟಿಗೆ ಜನರ ನಾಡಿ ಮಿಡಿತ ಅವ್ರಿಗೆ ಅಷ್ಟು ಚೆನ್ನಾಗಿತ್ತು. ಅಷ್ಟು ಹಾಗಾಗಿ ಅವತ್ತು ಅವರು ಮಾಸ್ ಲೀಡರ್ ಆಗಿ ಎಮರ್ಜ್ ಆದವರು 85ರಲ್ಲಿ. ಕೊನೆ ತನಕ ಮಾಸ್ ಲೀಡರ್ ಆಗಿ ಜಾತಿ ಮೀರಿದಂಥ